ವಾಟ್? ಪೊಲೀಸ್ ಅವ್ರು ಯಾಕೆ ಭಾಗ್ಯನ ಅರೆಸ್ಟ್ ಮಾಡ್ಕೊಂಡು ಹೋದ್ರು? ಎಲ್ಲಾನು ಆ ತಾಂಡವು ಶ್ರೇಷ್ಠ ಮಾಡಿರೋ ಕಿತಾಪತಿ ಅವರಿಬ್ರು ಸೇರಿ ನಮ್ ಭಾಗ್ಯನ ಮೇಲೆ ಕಂಪ್ಲೇಂಟ್ ಕೊಟ್ಟಿದ್ದಾರೆ. ಪಪ್ಪಂಗೆ ಏನಾಯ್ತು? ಯಾಕೆ ಹೀಗೆಲ್ಲ ಮಾಡಿದ್ರು? ಆರಾಮಾಗಿದ್ದಾರೆ ತಾನೆ? ಏನು ತೊಂದರೆ ಇಲ್ಲ ಅಲ್ವಾ? ಛೆ, ಒಂದು ಗೊತ್ತಾಗ್ತಾ ಇಲ್ಲ. ನಾನು ಹೋಗ್ಬೇಕಿತ್ತು ಅನ್ಸುತ್ತೆ, ಹೋಗಕ್ಕೂ ಆಗ್ತಾ ಇಲ್ಲ. ಅವ್ರು ಹೇಗಿದ್ದಾರೆ ಅಂತ ಯಾರ ಹತ್ರ ಕೇಳಿ? ಶ್ರೇಷ್ಠ ಆಂಟಿಗೆ ಫೋನ್ ಮಾಡ್ತೀನಿ. ಅಯ್ಯೋ ಬೇಡ ಬೇಡ, ಅಮ್ಮ ಬೇರೆ ಇಲ್ಲೇ ಇದ್ದಾಳೆ. ನಾನು ಫೋನ್ ಮಾಡಿದ್ ಗೊತ್ತಾದ್ರೆ ಬೇಜಾರಾಗ್ತಾಳೆ. ಬಟ್ ಹೇಗಾದ್ರೂ ತಿಳ್ಕೋಬೇಕು, ಹೇಗೆ ಅಂತ ಗೊತ್ತಾಗ್ತಿಲ್ಲ. ನೋಡಿ, ಈಗ ನಾವು ಏನ್ ಮಾತಾಡಿದ್ರು ಪ್ರಯೋಜನ ಇಲ್ಲ. ನಾವು ತಾಂಡವ್ ನೋಡಕ್ ಹೋಗೋದೇ ಸರಿ. ಸುನಂದ, ನಾನ್ ಹೇಳ್ತಿರೋದು ನಿಮ್ಗೆ ಅರ್ಥ ಆಗತ್ತೋ ಇಲ್ವೋ? ನೋಡಿ, ಇದೆಲ್ಲ ಅವನು ಮಾಡ್ತಿರೋದು ನಾಟಕ. ನಾನು ಮಾತ್ರ ಅವನನ್ನ ನಂಬಲ್ಲ, ನೀವು ಅವನನ್ನ ನಂಬಬೇಡಿ. ನಾವ್ಯಾರು ಅಲ್ಲಿ ಹೋಗೋದು ಬೇಡ. ಕುಸುಮ, ಇವತ್ತು ಯಾಕೆ ಇಷ್ಟೊಂದು ಹಠ ಇಡ್ತಾ ಇದೀಯಾ? ನನ್ಗೇನೋ ಸುನಂದ ಅವ್ರು ಹೇಳೋದು ಸರಿ ಅಂತ ಅನಿಸ್ತಾ ಇದೆ. ಕುಸುಮ, ಹೇಳೋದು ಕೇಳು. ನಾವೇನೋ ಸುಮ್ಮನೆ ಇರ್ಬೋದು, ಆದ್ರೆ ತನ್ವಿ ತನ್ಮಯ್ಗೆ ಪಾಪನ್ ನೋಡ್ಬೇಕು ಅಂತ ಅಂತಲ್ವಾ? ಅಲ್ಲ, ನೀನ್ ಯಾಕೆ ಇಷ್ಟೊಂದು ಹಠ ಹಿಡಿತಿದ್ಯಾ? ಯಾಕೆಂದ್ರೆ ಅದೆಲ್ಲ ಸುಳ್ಳು. ಅದಕ್ಕೆ ಇಲ್ಲೋಡಿ, ಅವನ ಅಮ್ಮ ನಾನು. ಅವನ್ ಏನು ಅನ್ನೋದು ನನಗೆ ಚೆನ್ನಾಗಿ ಗೊತ್ತಿದೆ. ಅವನ್ ಮೋಸ ಮಾಡಿದ್ ನಿಜ, ನಾನು ಇಲ್ಲ ಅಂತ ಇಲ್ಲ. ಮಾನವೀಯತೆ ಇಲ್ದಿರೋ ತರ ವರ್ತನೆ ಮಾಡ್ದ. ಇವಾಗ ನಾವು ಅವನ ತರ ನಡ್ಕೊಂಡ್ರೆ ನಮ್ಗೂ ಅವನಿಗೆ ವ್ಯತ್ಯಾಸ ಏನಿದೆ? ನಮಗೂ ಮಾನವೀಯತೆ ಇಲ್ಲ ಅಂತ ಅನ್ಕೊಳ್ಳಿ, ಏನು ತೊಂದರೆ ಇಲ್ಲ. ನಾನು ಮಾತ್ರ ಈ ಮಾತಿಗೆ ಒಪ್ಪಲ್ಲ. ಇದ್ರ ಬಗ್ಗೆ ವಾದ ಬೇಡ. ದೀಪ್ತಿಯಮ್ಮ, ನಿಮ್ಮ ಹತ್ರ ಏನ್ ಮಾತಾಡಿದ್ರು ಪ್ರಯೋಜನ ಇಲ್ಲ. ನಿಮಗೆ ಭಾಗ್ಯನೇ ಸರಿ. ಅವಳನ್ನೇ ಕರ್ಕೊಂಡು ಬರ್ತೀನಿ. ತಾಂಡವ ಅವ್ರ ವಿಷಯದಲ್ಲಿ ಮಕ್ಕಳನ್ನ ಕಟ್ ಹಾಕ್ತಾ ಇದ್ದೀನ? ಮಕ್ಕಳನ್ನ ಅವರಿಂದ ದೂರ ಮಾಡಿ ಮಕ್ಕಳ ಮನ್ಸಿಗೆ ಬೇಜಾರು ಮಾಡ್ತಿದ್ದೀನ? ನನಗೆ ತಾಂಡವ ಅವರು ಡಿವೋರ್ಸ್ ಕೊಟ್ಟಿರ್ಬೋದು, ಆದ್ರೆ ಮಕ್ಕಳಿಗೆ ಅವ್ರ ಅಪ್ಪನೇ ಅಲ್ವಾ? ಆ ಪ್ರೀತಿ ಅವ್ರಿಗೂ ಇದೆ, ಮಕ್ಳಿಗೂ ಇದೆ. ನಾನ್ ಮಕ್ಕಳನ್ನ ಅವ್ರನ್ನ ನೋಡೋದಕ್ಕೆ ಕಳಿಸ್ಬೋದಲ್ವಾ? ನಾನ್ ತಪ್ಪು ಮಾಡ್ತಿದ್ದೀನ? ನಾನು ಹೀಗೆ ನಿದ್ದೆಗಿಟ್ರೆ ಏನು ಪ್ರಯೋಜನ ಇಲ್ಲ. ನಾನೇ ಧೈರ್ಯ ಮಾಡ್ತೀನಿ, ಅಮ್ಮನ ಹತ್ರ ಕೇಳ್ತೀನಿ. ಅವ್ರು ಬೈದ್ರೂ ತೊಂದರೆ ಇಲ್ಲ. ಇವಾಗ್ಲೇ ಮಕ್ಳ ಹತ್ರ ಮಾತಾಡ್ತೀನಿ ಇದ್ರ ಬಗ್ಗೆ. ಭಾಗ್ಯ, ಭಾಗ್ಯ, ಭಾಗ್ಯ. ಮೀನಾಕ್ಷಿ, ಯಾಕೆ ಒದ್ದಾಡ್ತಾ ಇದೆಯಾ? ಸ್ವಲ್ಪ ಸಮಾಧಾನ ಮಾಡ್ಕೊ. ಇಲ್ಲ ಅಣ್ಣ, ಆದಿ ಮನೆಗೆ ಬಂದು ನಾನ್ ಮದ್ವೆಗೆ ಒಪ್ಕೊಂಡಿದ್ದೀನಿ ಅನ್ನೋವರೆಗೂ ನನಗ್ ಸಮಾಧಾನ ಇಲ್ಲ. ಅನುಮಾನನೇ ಬೇಡ. ಖಂಡಿತ ಇವತ್ತು ಆದಿ ಮದುವೆಗೆ ಗ್ರೀನ್ ಸಿಗ್ನಲ್ ಕೊಟ್ಟೇ ಕೊಡ್ತಾನೆ. ಇಲ್ಲ ಅಣ್ಣ,
ನನಗೆ ಯಾಕೋ ನಂಬಿಕೆ ಬರ್ತಾ ಇಲ್ಲ. ಭಾಗ್ಯ ಖಂಡಿತವಾಗ್ಲೂ ಈ ಕೆಲಸ ಮಾಡ್ತಾಳ. ಭಾಗ್ಯನಿಗೂ ನಮ್ಮ ಆದಿ ಚೆನ್ನಾಗಿರ್ಬೇಕು ಅಂತ ಆಸೆ ಇದೆ. 100ಕ್ಕೆ 100 ಭಾಗ್ಯ ಆದಿ ಹತ್ರ ಮಾತಾಡ್ತಾನೆ. ಮಾತಾಡು ಅಂತ ನಾನೇ ಒಪ್ಸಿದ್ದೀನಿ. ಅಣ್ಣ, ನಿಮ್ಮ ಮಾತನ್ನ ಭಾಗ್ಯ ಒಪ್ಪಿರ್ಬೋದು, ಆದ್ರೆ ಭಾಗ್ಯ ಮಾತನ್ನ ಆದಿ ಒಪ್ತಾನ ಅಂತ? ಮಾತಾಡೋ. ಭಾಗ್ಯ ಎಲ್ಲ ಹೇಳಿದ್ಲ? ಹಾ, ಅವರೆಲ್ಲ ಹೇಳಿದ್ರು. ಓ ಸೂಪರ್. ಹಾಗಿದ್ರೆ ನೀನೇನ್ ಡಿಸೈಡ್ ಮಾಡದೆ? ಆದಿ, ನಿನ್ ಮನ್ಸಲ್ಲಿ ಏನಿದೆ ಹೇಳು. ಮನ್ಸಲ್ಲಿ ಇದ್ದಿದ್ದನ್ನೆಲ್ಲ ಹೇಳಾಯ್ತಪ್ಪ. ಈಗ ಮಾತುಗಳೆಲ್ಲ ಖಾಲಿ ಆದ್ರೂ ಮನ್ಸಿನ ಭಾರ ಕಮ್ಮಿ ಆಗ್ಲಿಲ್ಲ. ಆದಿ, ಯಾಕೋ ಡಲ್ ಆಗಿದೀಯಾ? ಏನಾಯ್ತಾ? ನಿನಗ್ ಮದ್ವೆ ಓಕೆನಾ? ಹುಡುಗಿ ನೋಡೋದಕ್ ಶುರು ಮಾಡೋದ? ಹೇಳು. ಅಪ್ಪ, ನನಗೆ ಈ ಪ್ರೀತಿ ರಿಲೇಶನ್ಶಿಪ್ ಎಲ್ಲ ವರ್ಕ್ ಆಗಲ್ಲ ಅನ್ಸುತ್ತೆ. ಇವನೇ ಯಾಕೆ ಈ ತರ ಎಲ್ಲ ಮಾತಾಡ್ತಾ ಇದ್ದಾನೆ? ಅಲ್ಲೇನಾದ್ರೂ ನೋವಾಗಂತದ್ದೇನಾದ್ರೂ ಆಯ್ತಾ? ಪ್ರೀತಿ, ಪ್ರೇಮ ಇವೆಲ್ಲ ನನ್ಗಲ್ಲಪ್ಪ. ಇಟ್ಸ್ ನಾಟ್ ಫಾರ್ ಮೀ. ನಾನು ಹೀಗೆ ಒಂಟಿಯಾಗಿರೋದೇ ಸರಿ ಅಲ್ವಾ ಅಪ್ಪ? ಯಾಕೋ ಹೀಗೆಲ್ಲ ಮಾತಾಡ್ತಿದ್ದೀಯಾ? ಏನಾಯ್ತು? ನನ್ನೇನು ಕೇಳ್ಬೇಡಿ ಅಪ್ಪ. ಅಲ್ಲ, ಭಾಗ್ಯ ಇವನಿಗೆ ಮದುವೆ ಆಗು ಅಂತ ಕೇಳಿದ್ರೆ ಇವನು ಹೂ ಅನ್ಬೇಕು, ಇಲ್ಲ ಊಹು ಅನ್ಬೇಕು. ಇದ್ರಲ್ಲಿ ಇಷ್ಟೊಂದು ಹೊಳೋವಂಥದ್ದು ಏನಿದೆ? ಯಾಕೋ ಆದಿ ಕಳ್ತಿದ್ಯೇನೋ? ಏನಣ್ಣ ಇದು? ಆದಿ ಏನೋ ಮದ್ವೆ ಒಪ್ಕೋತಾನೆ, ಖುಷಿಯಾಗಿರ್ತಾನೆ ಅಂತ ಅನ್ಕೊಂಡ್ರೆ ಈ ಪ್ರೀತಿ, ಪ್ರೇಮ, ರಿಲೇಶನ್ಶಿಪ್ ಇದೆಲ್ಲ ನನ್ಗಲ್ಲ ಅಂತ ಹೇಳಿ ಹೋಗ್ತಿದ್ದಾನೆ. ನನಗೂ ಅದೇ ಅರ್ಥ ಆಗ್ತಾ ಇದೆ. ಇರು, ನಾನೇ ಕೇಳ್ತೀನಿ ಏನಾಯ್ತು ಅಂತ. ಬೇಡಮ್ಮ, ನೀನ್ ಹೋಗೋದು ಬೇಡ. ನಾನೇ ಹೋಗಿ ನಿಧಾನಕ್ಕೆ ಮಾತಾಡ್ತೀನಿ. ನೀನ್ ಇಲ್ಲೇ ಇರು. ಅಲ್ಲ ಸರ್, ನೋಡಿ ಮೇಡಮ್, ನೀವಾಗೆ ಬಂದ್ರೆ ನಿಮ್ಗೂ ಒಳ್ಳೇದು, ನಮಗೂ ಒಳ್ಳೇದು. ನೋಡೋದಕ್ಕೆ ಮರ್ಯಾದಸ್ಥ ತರ ಕಾಣ್ತಾ ಇದ್ದೀರಾ. ನಾವೇ ಹೇಳ್ಕೊಂಡು ಹೋದ್ರೆ ನಾಳೆ ಅಕ್ಕಪಕ್ಕದ ಮನೆಯವರೆಲ್ಲ ಮಾತಾಡ್ಕೋತಾರೆ. ಸುಮ್ಮನೆ ಬನ್ನಿ, ಜೀಪ್ ಹತ್ತಿ. ರೀ, ಕರ್ಕೊಂಬನ್ನಿ ಅವ್ರನ್ನ.
ಅದೇ ಯಾಕಪ್ಪ ಅಳ್ತಾ ಇದೀಯಾ? ಏನಾಯ್ತು? ನಿಜ ಹೇಳೋ. ನೀನು ಸಣ್ಣ ಪುಟ್ಟ ವಿಚಾರಕ್ಕೆಲ್ಲ ಹೇಳೋನಲ್ಲ. ಹೀಗೆ ಅಳ್ತಿದ್ಯಾ ಅಂತಂದ್ರೆ ಏನೋ ಬಲವಾದ ಕಾರಣನೇ ಇರುತ್ತೆ. ನನ್ನ ಹತ್ರನೂ ಹೇಳ್ಕೊಳಲ್ವಾ? ಅಲ್ಲ, ಭಾಗ್ಯ ಇವನಿಗೆ ಮದುವೆ ಆಗು ಅಂತ ಕೇಳಿದ್ರೆ ಇವನು ಹೂ ಅನ್ಬೇಕು, ಇಲ್ಲ ಹೂ ಅನ್ಬೇಕು. ಇದ್ರಲ್ಲಿ ಇಷ್ಟೊಂದು ಹೇಳುವಂಥದ್ದು ಏನಿದೆ? ಅದೇ ನಾನೇನು ಕೇಳ್ಬೇಡಿಯಪ್ಪ ಪ್ಲೀಸ್. ಅದೇ ನಾನ್ ನಿಮ್ಮ ಅಪ್ಪ ಕಣೋ, ನನ್ನ ಹತ್ರನೂ ಹೇಳ್ಕೊಳಲ್ವಾ? ಅದೇ ನೀನ್ ಏನೇ ಆದ್ರೂ ಯಾವುದೇ ವಿಷಯನೂ ನನ್ನ ಹತ್ರ ಮುಚ್ಚಿಡ್ತಿದ್ದವನಲ್ಲ. ಈ ವಿಷಯನೂ ನಿನ್ ಕೈಲಿ ಮುಚ್ಚಿಡಕ್ ಆಗಲ್ಲ ಅನ್ಕೊಂಡು ಕೇಳ್ತಾ ಇದ್ದೀನಿ. ನಿಜ ಹೇಳ, ಏನಾಯ್ತು? ಅಪ್ಪ ಅದು ನಾನು ಭಾಗ್ಯಂಗೆ ಭಾಗ್ಯಂಗೆ ಅಪ್ಪ ನಾನು ಭಾಗ್ಯಂಗೆ ಹಲೋ ಹಲೋ ಫ್ರೆಂಡು, ಭಾಗ್ಯಾಗೆ ಗೆಳತಿ, ಭಾಗ್ಯಂಗೆ ಏನಾಯ್ತು? ಯಾಕೆ ಅಳ್ತಾ ಇದ್ದೀರಾ? ಇಲ್ಲಿ ಭಾಗ್ಯ ಅಂದ್ರೆ ಯಾರು? ನಾನೇ ಸರ್. ಅರೆಸ್ಟ್ ಮಾಡ್ರಿ ಅವ್ರನ್ನ. ವಾಟ್? ಪೊಲೀಸ್ ಅವ್ರು ಯಾಕೆ ಭಾಗ್ಯನ ಅರೆಸ್ಟ್ ಮಾಡ್ಕೊಂಡು ಹೋದ್ರು? ಎಲ್ಲಾನು ಆ ತಾಂಡವು ಶ್ರೇಷ್ಠ ಮಾಡಿರೋ ಕಿತಾಪತಿ ಅವರಿಬ್ರು ಸೇರಿ ನಮ್ ಭಾಗ್ಯನ್ ಮೇಲೆ ಕಂಪ್ಲೇಂಟ್ ಕೊಟ್ಟಿದ್ದಾರೆ. ಕಂಪ್ಲೇಂಟ್? ಯಾಕೆ? ಇದು ತಾಂಡವ್ ವಿಷ ಕುಡಿಯೋದಕ್ಕೆ ಭಾಗ್ಯನೇ ಕಾರಣ ಅಂತ ಶ್ರೇಷ್ಠ ಕಂಪ್ಲೇಂಟ್ ಕೊಟ್ಟಿದ್ದಾರಂತೆ. ವಾಟ್? ತಾಂಡವ್ ವಿಷ ಕುಡ್ದ್ನಾ?